ಮಾಡಿದೆ. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ, ಶಾಲಿನಿ ರಜನೀಶ್ವರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅದು ಸುಳ್ಳು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಹತ್ರ ಹೇಳಿದವರು ಶಾಲಿನಿ ರಜನೀಶ್ವರಿಗೆ ಅವ್ರ ಕಡೆಯವರಿಗೆ ಬಂದಿಸ್ಕೊಂಡೋಗಿರು ಅಂತೇಳಿ. ಅದು ಈಗೇನು ಹೇಳ್ತಾ ಇದ್ದಾರೆ, ಇಲ್ಲ ಅವರೆಲ್ಲ ಬೇರೆ ಆದ ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ಕೃತ್ಯ ಆಗಿಲ್ಲ, ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶ್ರೀಮತಿ ಶಾಲಿನಿ ರಜನೀಶ್ವರಿಗೆ ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಸೊ ಇದು ಮುಂದೆ ಈ ಒಂದು ತನಿಖೆ ಮುಂದುವರಿತೆ, ಸತ್ಯಾಸತ್ಯತೆ ಎಲ್ಲ ಈಚೆ ವಿನೋದ್ಗೆ ಸಂಬಂಧಪಟ್ಟಂತೆ ಏನಾಗಿದೆ ಸರ್? ವಿನೋದ್ಗೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇರುವಂತದ್ದು ನಟೇಶ್ ಮತ್ತು ವಿನೋದ್ ಗಲಾಟೆಗಳಿತ್ತು. ಆ ಗಲಾಟೆಗಳ ವಿಚಾರಕ್ಕೋಸ್ಕರ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡ್ರು ಅನ್ನೋದು ವಿಚಾರಗಳು ಬರ್ತಾ ಇದೆ ಸರ್. ಅದು ಆಡಿಯೋ ಮಾತಾಡೋ ನೋಡಿದಾಗ ಹೆಚ್ಚಿಗೆ 1 ವರ್ಷದಿಂದ ಮಾತಾಡೋಂಥದ್ದು. ಆದರೆ ನಟೇಶ್ ಮತ್ತು ವಿನೋದ್ರ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ಒಂದು ಮನಸ್ತಾಪ ಉಂಟಾಯಿತು. ಅಂದರೆ ವಿನೋದ್ ಅವರು ನಟೇಶ್ ಅವರಿಗೆ ದುಡ್ಡು ಕೊಡಬೇಕಾಯಿತು. ಆ ದುಡ್ಡನ್ನು ಕೊಡುವಂತೆ ನಟೇಶ್ ಅವರು ಒತ್ತಾಯ ಮಾಡ್ತಿದ್ರಿಂದ ನಟೇಶ್ ಅವರು ಹಣವನ್ನು ಕೇಳಬಾರ್ದು ಅನ್ನೋದು ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಪಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿ ಕಡಿಮೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾನು ಪೊಲೀಸರಿಗೆ ಹೇಳಿದ್ದೆ. ವಿನೋದ್ ಕೊಟ್ಟ ಆಡಿಯೋ ನೀವು ಪರಿಶೀಲನೆ ಮಾಡದೆ ವೈರಲ್ ಮಾಡಿದ್ವಿ? ಇಲ್ಲ ಸರ್, ಪರಿಶೀಲನೆ ಮಾಡಿದೆವು. ನಾನು ಅದನ್ನೇ ಹೇಳಿದಲ್ಲ, ಈಗ ಪೊಲೀಸರು ಪರಿಶೀಲನೆ ಮಾಡಿದ್ರು ಕೂಡ ಅದು ನಿಜ ಅಂತೇಳಿ ಕಂಡುಬಂದಿದೆ. ಆಡಿಯೋ ನಿಜ, ಅದು ಇಲ್ಲ ಅಂತಲ್ಲ. ಆದರೆ ಶಾಲಿನಿ ರಜನೀಶ್ವರ ವಿರುದ್ಧ ಪುಟ್ಟಂಥ ಮಾಹಿತಿ ಅಷ್ಟೇ ಸುಳ್ಳು ಅಂತ ಕಂಡುಬಂದಿದೆ. ಆದರೆ ಬಡ್ತಿಗೆ ದುಡ್ಡು ಕೊಟ್ಟರು ನಿಜ ಅಂತಲೂ ಕೂಡ ಮೇಲ್ನೋಟಕ್ಕೆ ಕೇಳಿದು ಬಂದಿದೆ. ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳಿದರು ಬಂದಿದೆ. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ, ಶಾಲಿನಿ ರಜನೀಶ್ವರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅದು ಸುಳ್ಳು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಹತ್ರ ಹೇಳಿದವರು ಶಾಲಿನಿ ರಜನೀಶ್ವರಿಗೆ ಅವ್ರ ಕಡೆಯವರಿಗೆ ಬಂದಿಸ್ಕೊಂಡೋಗಿರು ಅಂತೇಳಿ. ಅದು ಈಗೇನು ಹೇಳ್ತಾ ಇದ್ದಾರೆ, ಇಲ್ಲ ಅವರೆಲ್ಲ ಬೇರೆ ಆದ ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ಕೃತ್ಯ ಆಗಿಲ್ಲ, ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶ್ರೀಮತಿ ಶಾಲಿನಿ ರಜನೀಶ್ವರಿಗೆ ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಸೊ ಇದು ಮುಂದೆ ಈ ಒಂದು ತನಿಖೆ ಮುಂದುವರಿತೆ, ಸತ್ಯಾಸತ್ಯತೆ ಎಲ್ಲ ಈಚೆ ವಿನೋದ್ಗೆ ಸಂಬಂಧಪಟ್ಟಂತೆ ಏನಾಗಿದೆ ಸರ್? ವಿನೋದ್ಗೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇರುವಂತದ್ದು ನಟೇಶ್ ಮತ್ತು ವಿನೋದ್ ಗಲಾಟೆಗಳಿತ್ತು. ಆ ಗಲಾಟೆಗಳ ವಿಚಾರಕ್ಕೋಸ್ಕರ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡ್ರು ಅನ್ನೋದು ವಿಚಾರಗಳು ಬರ್ತಾ ಇದೆ ಸರ್. ಅದು ಆಡಿಯೋ ಮಾತಾಡೋ ನೋಡಿದಾಗ ಹೆಚ್ಚಿಗೆ 1 ವರ್ಷದಿಂದ ಮಾತಾಡೋಂಥದ್ದು. ಆದರೆ ನಟೇಶ್ ಮತ್ತು ವಿನೋದ್ರ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ಒಂದು ಮನಸ್ತಾಪ ಉಂಟಾಯಿತು. ಅಂದರೆ ವಿನೋದ್ ಅವರು ನಟೇಶ್ ಅವರಿಗೆ ದುಡ್ಡು ಕೊಡಬೇಕಾಯಿತು. ಆ ದುಡ್ಡನ್ನು ಕೊಡುವಂತೆ ನಟೇಶ್ ಅವರು ಒತ್ತಾಯ ಮಾಡ್ತಿದ್ರಿಂದ ನಟೇಶ್ ಅವರು ಹಣವನ್ನು ಕೇಳಬಾರ್ದು ಅನ್ನೋದು ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಪಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿ ಕಡಿಮೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾನು ಪೊಲೀಸರಿಗೆ ಹೇಳಿದ್ದೆ. ವಿನೋದ್ ಕೊಟ್ಟ ಆಡಿಯೋ ನೀವು ಪರಿಶೀಲನೆ ಮಾಡದೆ ವೈರಲ್ ಮಾಡಿದ್ವಿ? ಇಲ್ಲ ಸರ್, ಪರಿಶೀಲನೆ ಮಾಡಿದೆವು. ನಾನು ಅದನ್ನೇ ಹೇಳಿದಲ್ಲ, ಈಗ ಪೊಲೀಸರು ಪರಿಶೀಲನೆ ಮಾಡಿದ್ರು ಕೂಡ ಅದು ನಿಜ ಅಂತೇಳಿ ಕಂಡುಬಂದಿದೆ. ಆಡಿಯೋ ನಿಜ, ಅದು ಇಲ್ಲ ಅಂತಲ್ಲ. ಆದರೆ ಶಾಲಿನಿ ರಜನೀಶ್ವರ ವಿರುದ್ಧ ಪುಟ್ಟಂಥ ಮಾಹಿತಿ ಅಷ್ಟೇ ಸುಳ್ಳು ಅಂತ ಕಂಡುಬಂದಿದೆ. ಆದರೆ ಬಡ್ತಿಗೆ ದುಡ್ಡು ಕೊಟ್ಟರು ನಿಜ ಅಂತಲೂ ಕೂಡ ಮೇಲ್ನೋಟಕ್ಕೆ ಕೇಳಿದು ಬಂದಿದೆ. ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳಿದರು.